ಭೂಮಿ ತಾಯಿ, ಭೂಮಿ ತಾಯಿ, ಮೋಸ ಮಾಡಿದ್ರು ನೀನು ಒಲಿಯಲ್ಲ ಅಂತ ಕೊನೆಗೆ ತೋರಿಸ್ಬಿಟ್ಟಲ್ಲಮ್ಮ ನೀನು. ಭೂಮಿ ತಾಯಿ, ತೋರಿಸ್ಬಿಟ್ಟಲ್ಲಮ್ಮ. ತಾಯಿ ನಮ್ಮಮ್ಮ, ಭೂಮಿ ತಾಯಿ, ನೀನು ಬಿಟ್ಟು ನಾನು ಹೆಂಗಮ್ಮ ನಿನ್ನ ಬಿಟ್ಕೊಡ್ಲಿ? ಇವತ್ತಿಗೆ ನಿನಗೂ ನನಗೂ ಈ ಋಣ ತೀರ್ತಮ್ಮ, ತೀರ್ತು. ಅಯ್ಯೋ, ನಿನ್ನ ಹೆಂಗಮ್ಮ ಬಿಟ್ಕೊಡ್ಲಿ? ಇಷ್ಟು ವರ್ಷ ನಮ್ಮದಾಗಿತ್ತು, ನನ್ನವಳಾಗಿದ್ದೆ ನೀನು. ನಾನು ಹೆಂಗಮ್ಮ ಬಿಟ್ಕೊಡ್ಲಿ ಭೂಮಿ ತಾಯಿ ನಿನ್ನ? ನನಗೆ ಹೆಂಗಮ್ಮ ಬಿಟ್ಕೊಡ್ಲಿ? ನನಗೆ ಹೊಲ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಅಯ್ಯೋ, ಏನು ಕರ್ಮವೇ ನಮ್ಮದು, ಏನು ಕರ್ಮ ನಮ್ಮದು. ಅಯ್ಯೋ ಅಯ್ಯೋ ಅಯ್ಯೋ, ಏನು ಮಾಡಲಿ? ನಂದು ಹೊಲ ಹೋಯ್ತಲ್ಲ ತಾಯಿ. ಕೊನೆಗೆ ನೀನು ಸತ್ಯವಂತೆ ಅಂತ ತೋರಿಸ್ಬಿಟ್ಟೆ ಅಮ್ಮ, ನನಗೆ ಸತ್ಯವಂತೆ ಅಂತ ತೋರಿಸ್ಬಿಟ್ಟೆ. ಮೋಸ ಮಾಡಿದ್ರೆ ನಾನು ನಿನ್ನ ಜೊತೆ ಇರೋದಿಲ್ಲ ಅಂತ ಹೇಳಿ ನೀನು ಕೈ ಬಿಟ್ಟು ಹೋಗ್ಬಿಟ್ಟೆ. ಎಲ್ಲದರಲ್ಲೂ ಮೋಸ ಅನ್ಯಾಯ ಯಾವುದು ಉಳಿಯೋದಿಲ್ಲ ಅನ್ನೋದು ನೀನು ಸಾಬೀತು ಮಾಡಿಬಿಟ್ಟೆ ಅಮ್ಮ, ಸಾಬೀತು ಮಾಡಿಬಿಟ್ಟೆ. ನಾನು ನಿನ್ನ ಹೆಂಗಮ್ಮ ಬಿಟ್ಕೊಡ್ಲಿ? ಇಷ್ಟು ದಿವಸ ನನ್ನ ಜೊತೆಗಿದ್ದು ನಿನ್ನನ್ನು ಬಿಟ್ಟು ಹೋಗ್ತಾ ಇದೆಯಲ್ಲಮ್ಮ. ಅಯ್ಯೋ, ನಾನು ಏನಮ್ಮ ಮಾಡಲಿ ನಿನ್ನ ಬಿಟ್ಟು? ಏನು ಮಾಡಲಿ ತಾಯಿ? ನಿನ್ನೆ ನಂಬ್ಕೊಂಡಿದ್ದೆ ನಾನು ಭೂಮಿ ತಾಯಿ, ನಾನು ನಿನ್ನೆ ನಂಬ್ಕೊಂಡಿದ್ನಮ್ಮ. ಇವತ್ತು ನಿನ್ನ ಹೆಂಗಮ್ಮ ನಾನು ಬಿಟ್ಕೊಡ್ಲಿ ಬೇರೆಯವ್ರಿಗೆ? ನನಗೆ ಯಾವಾಗಮ್ಮ ನೀನು ಒಲಿತೀಯಾ ತಾಯಿ? ನೀನು ಒಲಿದ್ರೆ ಅಮ್ಮ ಭೂಮಿ ತಾಯಿ, ನೀನು ಒಲಿದ್ರೆ ತಾಯಿ. ಹೆಣ್ಣು ಒಲಿದ್ರೆ ನಾರಿ, ಮುನಿದ್ರೆ ಮಾರಿ ಅಂತ ನೀನು ನನಗೆ ಒಲಿಲಿಲ್ಲಮ್ಮ, ನೀನು ಒಲಿಲಿಲ್ಲ. ನನ್ನ ಕೈ ಬಿಟ್ಟು ಹೋಗ್ಬಿಟ್ಟಲ್ಲಮ್ಮ, ಕೊನೆಗೆ ನನ್ನ ಕೈ ಬಿಟ್ಟು ಹೋಗ್ಬಿಟ್ಟಲ್ಲ ನೀನು. ಅಯ್ಯೋ ಶಿವನೇ, ಇಲ್ಲಿದ್ಯೇನಪ್ಪ? ಹೋಗತ್ತ ನಾನಂತೂ ಅಲ್ಲೆಲ್ಲ ಹುಡ್ಕಾಡ್ಕೊಂಡು ಬಂದೆ. ಅಯ್ಯೋ ದೇವ್ರೆ, ಯಾಕಪ್ಪ ನೀನು ಇಲ್ಲಿ ಬಂದು ಅಳ್ತಾ ಕುಕ್ಕೊಂಡಿದ್ಯಾ? ಕೈ ಇಕ್ಕೊಂಡು ಮಣ್ಣ ಕೈ ಇಕ್ಕೊಂಡು ಯಾಕೆ ಹಿಂಗೆ ಅಳ್ತಾ ಕುಕ್ಕೊಂಡಿದ್ಯಾ? ನನಗೆ ನನ್ನ ಭೂಮಿ ತಾಯಿನ ಬಿಟ್ಕೊಡಕ್ಕೆ ನನಗಿಷ್ಟ ಇಲ್ಲ. ನನ್ನ ಭೂಮಿ ತಾಯಿ ನಾನು ಬಿಟ್ಕೊಡೋದಿಲ್ಲ. ನಾನಂತೂ ನನ್ನ ಭೂಮಿ ತಾಯಿ ತುಂಬ ನಂಬ್ಕೊಂಡಿದ್ದೆ, ಆದರೆ ನನಗೆ ಕೈ ಬಿಟ್ಲಲ್ಲ ನನ್ನ ಭೂಮಿ ತಾಯಿ. ನಾನು ಇವಳನ್ನ ಎಷ್ಟು ನಂಬ್ಕೊಂಡಿದ್ದೆ ಅಂದರೆ ನಿಜವಾಗ್ಲೂ ಇವಳು ಐದಾಳೆ ಅಂತ ಹೇಳಿ ನಾನು ಎಲ್ಲರ ಹತ್ರನೂ ನಾನು ತಗ್ತಿರ್ಲಿಲ್ಲ, ಬಗ್ತಿರ್ಲಿಲ್ಲ, ಯಾರಿಗೂ ನಾನು ಎದುರ್ಕೊಳ್ತಾ ಇರಲಿಲ್ಲ. ಇವತ್ತು ಎದುರ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ ನನಗೆ. ಯಾಕೆ ತಾಯಿ ನನ್ನ ಕೈ ಬಿಟ್ಟೆ? ಯಾಕೆ ತಾಯಿ ನಾನು ಬಿಟ್ಟೋದೆ? ಇವತ್ತು ಇನ್ನೊಬ್ರಿಗೆ ನಿನ್ನ ಹೆಂಗಮ್ಮ ತಾಯಿ ನಾನು ಬಿಟ್ಕೊಡ್ಲಿ? ಇನ್ನೊಬ್ರಿಗೆ ಹೆಂಗೆ ಬಿಟ್ಕೊಡ್ಲಿ ತಾಯಿ ನಿನ್ನ? ತೋ ಬಾರಪ್ಪತ್ತ, ಅವ್ರು ತಾಂಡವ್ರೆ, ಯಾಕೆ ಸುಮ್ಮನೆ ಅತ್ತ? ಅವ್ರದ್ದೇನು ಒಬ್ರು ತಿಂದರೆ ಯಾರು ಉದ್ಧಾರ ಆಗಲ್ಲ ಬಾ. ಅವ್ರವ್ರದವ್ರು ಏನಾನ ಮಾಡ್ಕೊಂಬ್ಲೇಳು. ಯಾಕೆ ಇವಾಗ ನೀನು ಸುಮ್ಮನತ್ತ? ಅದನ್ನೇ ಒಂದು ತಲೆ ಕೆಡಿಸ್ಕೊಂಡತ್ತ. ಏನತ್ತ ನೋಡ ಎಣ, ಬಾರ ಗುಣ್ಣಣ್ಣಯ್ಯ, ಎಣವ್ ಬಾ ಇಲ್ಲಿ. ಯಾಕೆ ಹಿಂಗಾಡ್ತಾ ಇದ್ದಾನೆ? ಅಲ್ಲ ಬಮ್ಮಿಂಗ, ಸುಮ್ಕಿರಲ್ಲ. ಅದ್ಯಾಕೆ ಹಂಗಾಡ್ತಾ ಇದೆಯಾ? ಏನು ಮಾಡೋಕ್ಕಾವ್? ಸುಮ್ಕಿರು. ಅವ್ರಿಗೂ ತಾಕೊಂಡವ್ರಿ. ನೀನು ಯಾಕೆ ಹಿಂಗೆ ಅಳ್ತಾ ಇದೀಯಾ? ಏನು ಮಾಡೋಕ್ಕಾಗಲ್ಲ. ಇವಾಗ ಅವ್ರ ಹೆಸರಿಗೆಲ್ಲ ಆಗೈತೆ ಅಂದಮೇಲೆ ಅದೇ ಏನು ಮಾಡೋಕ್ಕಾಗಲ್ಲ. ಅಲ್ಲ ನೋಡಿ ಅಪ್ಪ ಹೆಂಗೆ ಆಡ್ತಾ ಐತೆ. ಅದನ್ನೇ ತಲೆ ಕೆಡಿಸ್ಕೊಂಡು ಅದನ್ನೇ ತಲೆಯಾಗಿ ಇಕ್ಕೊಂಡು ನೋಡು ಬಂದು ಇಲ್ಲೇ ಮನೆ ಕೆಮ್ಮೋದು, ಇಲ್ಲೇ ಹೂ ಕಮ್ಮೋದು, ಹಿಂಗೆಲ್ಲ ಮಾಡ್ತಾ ಐತೆ ನೋಡು. ಅಲ್ಲ ಇವಾಗ ಏನು ಮಾಡ್ಬೇಕು ಹೇಳಿ ನಾವು? ಹಿಂಗೆ ಮಾಡಿದ್ರೆ ನೋಡೋಣ, ಸಡನ್ನಾಗಿ ಹಿಂಗೆ ಮಾಡೋದು ಸರಿ ಏನಣ್ಣ? ಬಿಡು, ನಾವು ನೊಂದ್ಕೊಂಡಿದ್ದೇನು ಅವ್ರಿಗೇನು ಒಳ್ಳೇದಾಗಲ್ಲ. ನಾವು ನೊಂದ್ಕೊಂಡಿದ್ದೀವಿ ಅಂದಮೇಲೆ ಅವ್ರಿಗೂ ಒಂದಲ್ಲ ಒಂದಿನ ದೇವ್ರಮ್ಮನ ತೋರಿಸ್ತಾನೆ. ನಮ್ಮಯ್ಯಪ್ಪ ನಾನು ಎಷ್ಟು ಕಣ್ಣೀರು ಹಾಕಿದ್ದೀವಿ, ಕಣ್ಣೀರಾಗಿ ಕೈ ತೊಳೆದಿದ್ದೀವಿ. ಅದು ನಾವು ನೊಂದ್ಕೊಂಡಿದ್ದೇನು ಅವ್ರಿಗೇನು ಒಳ್ಳೇದಾಗಲ್ಲ. ಹಾಳಾಗಿ ಹೋಗ್ತಾರೆ ಬಿಡೋಣ, ಏನು ಮಾಡೋಕ್ಕಾಗುತ್ತೆ. ಇವಾಗ ಅವ್ರಿಗೆ ಇರಲ್ಲ ಅಂದ್ರೆ ಕಂಡರ್ ಸೊತ್ತಿಂದಾರೆ ಯಾರು ಉದ್ಧಾರ ಆಗ್ತಾರೆ? ತಾಯಿ, ಭೂಮಿ ತಾಯಿ, ಯಾಕಮ್ಮ ನನ್ನ ಕೈ ಬಿಟ್ಟೆ? ಯಾಕಮ್ಮ ನನ್ನ ಕೈ ಬಿಟ್ಟೆ? ಅಲ್ಲ ನೋಡ್ಕೊಂಡಣ, ನಮ್ಮ ಅಯ್ಯಪ್ಪ ಅದನ್ನೇ ಯೋಚನೆ ಮಾಡ್ಕೊಂಡು ಅದನ್ನೇ ಏನಾನ ಒಂದು ತಲೆ ಕೆಡಿಸ್ಕೊಂಡು ಸುಮ್ಮನೆ ನಾವು ತಲೆ ಕೆಡಿಸ್ಕೊಂಡಿದ್ರೆ ಆಗುತ್ತೆ. ನಾವು ಸೆನಕ್ಕೆ ದುಡ್ದು ಸೆನಕ್ಕೆ ಇರೋದು ಕಲಿಬೇಕು ಅಷ್ಟೇ. ಇವಾಗ ದೇವ್ರು ಕೊಟ್ಟರೆ ಏಡತ್ತಣ, ದೇವ್ರು ಕೊಡಬೇಕು. ಮನುಷ್ಯರು ಕೆಡ್ಸಿರು ಏಡೋಕ್ಕೆ ಕೆಡಿಸ್ತಾರೆ. ಮನುಷ್ಯರ ಕೈಲಿ ಏನು ಕೊಡೋಕ್ಕೂ ಆಗಲ್ಲ, ಕಿತ್ಕೊಂಬಕ್ಕೂ ಆಗಲ್ಲ. ದೇವರು ಮ್ಯಾಲೆ ಕೊಡೋನವನು, ಕಿತ್ಕೊಂಬನವನು. ದೇವ್ರು ಕಂಡು ಬಿಡ್ಬೇಕಣ್ಣ. ಕೊಟ್ರಂಥದ್ದು 10 ಎಕರೆ ಅಲ್ಲ 20 ಎಕರೆ ಹೊಲ ತಗೋಬೋದ್ಬೇಕಂದ್ರೆ ದೇವ್ರು ಕೊಟ್ಟರೆ ಬಿಡು, ಏನು ಮಾಡೋಕ್ಕಾಗುತ್ತೆ? ಇವಾಗ ಹೋಗೈತೆ, ಅದು ತಲೆ ಕೆಡಿಸ್ಕೊಬಾರ್ದು. 10 ಎಕರೆ ತಾನೇ ಹೋಗೈತೆ. ನಾವು ದುಡ್ದು ಸಂಪಾದಿಸ್ತೀವಿ ಎಂಬುದು ಮನ್ಸ ಛಲ ಬಂದರೆ ಏನು ಬೇಕಾದ್ರೂ ಮಾಡ್ಬೋದು. ಮನ್ಸಿದ್ರೆ ಮಾರ್ಗ ಅಲ್ವೇನಣ್ಣ? ಬೊಮ್ಲಿಂಗ, ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲಪ್ಪ. ಇವಾಗ ಸ್ವಾಮಿ ವಿವೇಕಾನಂದ್ರ ಹೇಳಿಲ್ವಾ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿ. ಈ ಮಾತೊಂದು ನಿನ್ನ ಮನ್ಸಿಗೆ ತಗೋ. ನೀನು ಏನು ಬೇಕಾದರೂ ಸಾಧಿಸ್ಬೋದು. ನಿನಗೆ ಗುರಿ ಇಟ್ಕೊಂಡು 10 ಎಕರೆ ಹೊಲ ತಾನೇ ನಂದು ಹೋಗಿರೋದು, 10 ಎಕರೆ ಎಲ್ಲ ನಾನು 20 ಎಕರೆ ಸಂಪಾದನೆ ಮಾಡ್ತೀನಿ ಅಂತ ಒಂದು ಗುರಿ ಇಟ್ಕೊಂಡು ನಿನ್ನ ಮನ್ಸಲ್ಲಿ ಒಂದು ನಿರ್ಧಾರ ತಗೋ. ಒಂದು ಗುರಿ ಮುಟ್ಟೋವರೆಗೂ ನೀನು ಸುಮ್ಮನಿರ್ಬೇಡ. ನಮ್ಮ ಮನ್ಸಕ್ಕೆ ಛಲ ಇದ್ದು ಮನ್ಸು ಮಾಡಿದ್ರೆ, ಮನ್ಸಿದ್ರೆ ಮಾರ್ಗ ಅಂತಾರಲ್ಲ, ಮನ್ಸಲ್ಲಿ ನೀನು ಒಂದು ಛಲ ಇಟ್ಕೋ, ಮನ್ಸು ಮಾಡು. ನೀನು ಇಂಥ ಎಷ್ಟು ಹೊಲ ಬೇಕಾದರೂ ನೀನು ತಗೋಬೋದು ಕಣಪ್ಪ. ನಮ್ಮ ಅಯ್ಯಪ್ಪಗೆ ಅದೇ ಹೇಳೋದು,
ಹೋಗೈತೆ ಹಾಳಾಗಿ. ನಾವು ಅಂದ್ಕೊಂಡಿದ್ದೆ ನಾಳಾಗಿ ಒಳ್ಳೇದಾಗಲ್ಲ. ಏನು ಮಾಡೋಕ್ಕಾಗುತ್ತೆ, ಅವ್ರದಂತ ಅವ್ರು ತಾಂಡ್ಮೇಲೆ ಇವಾಗ ನಾವೇನು ಮಾಡೋಕ್ಕಾಗಲ್ಲ. ಇವಾಗ ನೀನು ಸುಮ್ಮನಾಗ್ಬಿಡು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಂತ ನಾವು ಅದನ್ನೇ ಹೇಳೋದು. ನೆನ್ನೆಸಿಂದ ಎಷ್ಟು ಸಮಾಧಾನ ಮಾಡಿದ್ನಣ್ಣ, ಎಷ್ಟು ಸಮಾಧಾನ ಮಾಡಿದ್ರು ಕೇಳ್ತಾ ಇಲ್ಲ. ಅದನ್ನೇ ಒಂದು ತಲೆ ಕೆಡಿಸ್ಕೊಂಡು ಇಲ್ಲಿ ಬರೋದು, ಅಳ್ತಾ ಕುತ್ಕೊಂಬೋದು, ಇಲ್ಲೇ ಮನಿಕೊಂಬೋದು, ಇಲ್ಲೆಲ್ಲ ಮಾಡಿದ್ರೆ ನೋಡೋಣ ನಾವೇನು ಮಾಡ್ಬೇಕಣ್ಣ. ನಾನು ಎಷ್ಟು ಧೈರ್ಯ ಹೇಳೋಣ, ಬಿಡಪ್ಪ ಹೋದ್ರು ಹೋಗ್ಲಿ ಸುಮ್ಕಿರು ಅಂತ ಹೇಳಿ ನಾನು ಎಷ್ಟು ಧೈರ್ಯ ಹೇಳಿದ್ದೀನಣ್ಣ. ಯಾಕೆ ಹಿಂಗೆ ಅವಣ್ಣಯ್ಯ ತಲೆ ತೆಗಿಸ್ಕೊಂಡು ಹಿಂಗೆ ಅಳ್ತಾ ಐತಿ? ಅದೇ ಹಿಂಗೆಲ್ಲ ಆಯ್ತಲ್ಲ ನೋಡಮ್ಮ ಭೂಮಿ ತಾಯಿ, ನೀನು ಯಾಕೆ ನನ್ನ ಬಿಟ್ಟೋದೆ, ಯಾಕೆ ನೀನು ನನ್ನ ಕೈ ಬಿಟ್ಟೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅದಕ್ಕೇನೆ ಏನು ಮಾಡೋಕ್ಕಾಗಲ್ಲ, ಅವ್ರು ತಗೊಂಡವ್ರೆ, ನೀನು ಅದನ್ನ ತಲೆ ಕೆಡಿಸ್ಕೊಂಡು ಹಿಂಗೆ ಹೇಳ್ತಾ ಕೂಕಾಬೇಡ ಕಣಪ್ಪ. ದೇವ್ರು ಕೊಟ್ರೆ 7 ಹೊತ್ತು ಅಂತ 10 ಎಕರೆ ಅಲ್ದಿದ್ರೆ 20 ಎಕರೆ ನೀನು ಆಸ್ತಿ ಸಂಪಾದನೆ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅದಕ್ಕೇನೆ ಸ್ವಾಮಿ ವಿವೇಕಾನಂದ್ರ ಹೇಳ್ದಂಗೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿ ಮನ್ಸಿಗೆ ತಗೊಂಡು ನೀನು ಇದನ್ನ ನಿನ್ನ ಗುರಿ ಮುಟ್ಟಿ ಸಾಧಿಸಿ ತೋರಿಸು. ಅಷ್ಟೇನೆ. ಯಾರಿಗೂ ಹೆದರಿಕೆಂತಿರ್ಲಿಲ್ಲ ಬಂಗ್ಲಿಂಗಣ್ಣಯ್ಯ. ನಂದು 10 ಎಕರೆ ಜಮೀನು ಐತೆ. 1 ಎಕರೆ ಮಾರಾಗ್ಲೇಳು ನಾನು ಜೀವನ ಮಾಡ್ತೀನಿ, 1 ಎಕರೆ ಮಾರಾಗ್ಲೇಳು ನಾನು ಮನೆ ಕಟ್ತೀನಿ, 1 ಎಕರೆ ಮಾರಾಗ್ಲೇಳು ನಾನು ಏನು ಬೇಕಾದರೂ ಮಾಡ್ತೀನಿ ಅಂತಿತ್ತು. ಆದರೆ ಆಸ್ತಿ ಇವತ್ತು ಹಿಂಗೆ ಕಂಡರ್ ಪಾಲಾಗಿರೋದ್ರಿಂದನ ಇವತ್ತು ತುಂಬ ಬೇಜಾರಾಗೈತಿ. ಏನು ಮಾಡೋಕ್ಕಾಗಲ್ಲ, ಆಸೆ ಅನ್ನೋದಿರುತ್ತೆ ಮನುಷ್ಯನಿಗೆ. ಈಗ ಇಷ್ಟು ದಿವಸ ಇದ್ದಿದ್ದು ಇವಾಗ ಇದಕ್ಕಿದ್ದಂಗೆ ಹಿಂಗೆ ಆಗ್ಬಿಡ್ತು ಅಂತಂದರೆ ಎಂಥ ಮನುಷ್ಯನಿಗೂ ಇದನ್ನ ಅರ್ಗಿಸ್ಕೊಳ್ಳೋಕ್ಕಾಗಲ್ಲ ಕಣಣ್ಣ. ಇದೇ ಪರಿಸ್ಥಿತಿ ನಮಗೆ ಬಂದಿದ್ರು ಏಣ ಅರ್ಗಿಸ್ಕೊಂಬಕ್ಕೆ ಆಗ್ತಿರ್ಲಿಲ್ಲ. ಏನು ಮಾಡಲಿ, ಇದ್ದಕ್ಕಿದ್ದಂಗೆ ಸಡನ್ನಾಗೆ ಅದೆಲ್ಲೋ ಇದ್ದಿದ್ದು ಅದೆಲ್ಗೋ ತಂದಂಗೆ ಆಯಿತು ಕಣಣ್ಣ. ಏನು ಮಾಡೋಕ್ಕಲ್ಲ ಬಿಡು ಬೊಮ್ಮಲಿಂಗಣ್ಣಯ್ಯ. ಭೂಮಿ ತಾಯಿ ನಿನಗೆ ಒಲಿಲಿಲ್ಲ ಅನ್ಕ ಸುಮ್ಮನಾಗು. ನಿನಗೇನು ಯಾಕೆ ಭೂಮಿ ತಾಯಿ ಒಲಿತಾ ಇಲ್ಲ. ನೀನು ಏನೇ ಇದ್ರಾಗ ನೀನು ಏಟೆ ಬೆಳೆ ಹಾಕಿದ್ರು ಏನು ಬೆಳೆನೂ ತಗೊಂಬಕ್ಕಾಗಲಿಲ್ಲ ನಿನಗೆ. ಭೂಮಿ ತಾಯಿ ಎಲ್ಲರಿಗೂ ಒಲಿಯಲ್ವಂತೆ, ಯಾರಿಗೇ ಆಗಲಿ. ಒಬ್ಬರು ಹೊಲ್ದಾಗೆ ಮಾಡೇನೆ ಉದ್ಧಾರ ಆಗ್ತಾರೆ, ಒಬ್ಬೊಬ್ರು ಹೊಲ್ದಾಗ ಮಾಡೇ ಎಲ್ಲ ಲಾಸ್ ಮಾಡ್ಕೊಳ್ತಾರೆ. ನಾವು ಅದನ್ನಪ್ಪ ಹೇಳೋದು, ಏನು ಮಾಡೋಕ್ಕಾಗುತ್ತೆ. ನನ್ನ ಮಕ್ಕಳು ತಲೆ ಕೆಡಿಸ್ಕೊಂಬ್ಲಿಲ್ಲ, ಯಾರು ತಲೆ ಕೆಡಿಸ್ಕೊಂಬ್ಲಿಲ್ಲ. ಇವತ್ತಿಬ್ರು ಗಂಡು ಮಕ್ಕಳಿದ್ರು. ಇಬ್ಬರು ಗಂಡು ಮಕ್ಕಳು ಯಾರು ತಲೆ ಕೆಡಿಸ್ಕೊಂಬ್ಲಿಲ್ಲ. ನಾನು ಎಷ್ಟಂತ ತಲೆ ಕೆಡಿಸ್ಕೊಂಡು ನನ್ನ ಮಯಪ್ಪ ಇಬ್ಬರೇ ಪರದಾಡೋಣ ಅಂತ ಹೇಳಿ ನಾವು ಸುಮ್ಮನಾದೆ. ನೋಡೋಣ, ಇವತ್ತು ಇದ್ದಿದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ನನ್ನ ಆಸ್ತಿ. ನಿಮ್ಮವಿಬ್ರು ಗಂಡು ಮಕ್ಳಿದ್ರು ಏನು ಮಾಡಕ್ ಆಗ್ತಿರ್ಲಿಲ್ಲ. ಅಲ್ಲೇನು ಕಾನೂನು ಪ್ರಕಾರ ಏನಾಯ್ತೋ ಅದೇ ಕಣಮ್ ನಡೆಯೋದು. ನಾವಿಬ್ರು ಗಂಡು ಮಕ್ಳು ಇದ್ದಾರೆ ಅಂತಂದ್ರೂ ಅಲ್ಲೇನು ಏನು ನಡೆಯೋದಿಲ್ಲ. ಅಲ್ಲಿ ಏನು ನಡಿಬೇಕು, ಅದೇನು ರೂಲ್ಸ್ ಪ್ರಕಾರ ಏನಾಯ್ತೋ ಅದೇ ನಡೆಯೋದು. ಅಲ್ಲ ಕಣಣ್ಣ, ಅವನಾಗ್ಲೇಳು ದೊಡ್ಡನಾಗ್ಲೇಳು ಬಂಟಿ ಬಂದು ಏನು ಎತ್ತ ಅಂತ ವಿಚಾರಿಸ್ಲಿಲ್ಲ, ಏನಿಲ್ಲ. ಇವನು ಯಾವುದು ತಲೆ ಕೆಡಿಸ್ಕೊಂಬ್ಲಿಲ್ಲ. ಇದಕ್ಕೆಲ್ಲ ನಾ ಕೈಯಾಗ ದುಡ್ಡು ಇರ್ಬೇಕಲ್ಲ ಅಣ್ಣ, ಓಡಾಡೋಕ್ಕೂ ಅದಕ್ಕೂ ಇದಕ್ಕೂ ಅವ್ರ ತೆಗೆ ದುಡ್ಡಿದ್ವು ಎಲ್ಲನ ಹೋದ್ರು, ಎಲ್ಲನ ಮಾಡಿಸ್ಕೊಂಡ್ರು. ಎಲ್ಲ ಅವ್ರವ್ರ ಪಡಿಗೆ ಅವರೆಲ್ಲ ಮಾಡಿಸ್ಕೊಂಡು ಎಲ್ಲ ಇವತ್ತು ಸೇನಕ್ಕೈದಾರೆ. ನಮ್ಮ ಅಯ್ಯಪ್ಪಂಗೆ ನಾನು ಎಷ್ಟಂತ ಸಮಾಧಾನ ಮಾಡೋಣ. ಬಿಟ್ಕೊಡಲ್ಲ ನಾನು, ಈ ಭೂಮಿ ತಾಯಿನ ಬಿಟ್ಕೊಡಲ್ಲ. ನಾನು ಇವಳು ನಂಬ್ಕೊಂಡಿದ್ದೆ, ಇವಳು ಧೈರ್ಯದ ಮೇಲೆ ನಾನು ಹೆಂಗಿದ್ದೆ ಅಂದರೆ ನಿಜವಾಗ್ಲೂ ನಾನು ಯಾರಿಗೂ ಎದ್ರುಕೊಂಡವನಲ್ಲ, ಯಾರಿಗೂ ನಾನು ತಲೆ ಬಾಗ್ದನಲ್ಲ. ಇವತ್ತು ನಾನು ಯಾರ ಎದುರಿಗೂ ತಲೆ ತಗ್ಗಿಸ್ತಾನಲ್ಲ. ಇವತ್ತು ನನ್ನ ಅಡಿಕೆ ಗಿಡ ಓದ್ವು ಅನ್ನೋದಕ್ಕೇನು ನನಗೇನು ಚಿಂತೆ ಇಲ್ಲ. ನಾನು ಭೂಮಿ ತಾಯಿ ನನ್ನ ಕೈ ಬಿಟ್ಲಲ್ಲ, ಅಡಿಕೆ ಗಿಡ ಹೋದ್ರೂ ಹೋಗ್ಲಿ ನನಗೆ. ನನ್ನ ಭೂಮಿ ತಾಯಿ ಶಾಶ್ವತ. ನನ್ನ ಭೂಮಿ ತಾಯಿನ ಯಾರು ಕದಿಯೋಕ್ಕಾಗ್ತಿರ್ಲಿಲ್ಲ, ಯಾರು ಇದು ಮಾಡೋಕ್ಕಾಗಲ್ಲ. ನಂದು ಯಾವಾಗಲೂ ಇದ್ದಿರೋದು ಎಲ್ಗೂ ಹೋಗೋದಿಲ್ಲ. ನನ್ನ ಭೂಮಿ ತಾಯಿ ಯಾರು ಕದಿಯೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಇದನ್ನು ಕದ್ಬಿಟ್ರು, ಭೂಮಿ ತಾಯಿನೂ ಕದ್ಬಿಟ್ರಲ್ಲ. ನಮ್ಮಯ್ಯಪ್ಪ ಇದನ್ನೇ ಒಂದು ತಲೆ ಕೆಡಿಸ್ಕೊಂಡು ಇಲ್ಲೇ ಬಂದೋಳೋದು. ನೀನು ನನ್ನ ಕೈ ಬಿಟ್ಟೆ ಅಂತ ಹೇಳಿ ಹಂಗೆ ಆಡ್ತೈತಿ. ಒಂಥರ ತಿಕ್ಳು ನಂಗೆ ಆಡ್ತೈತಿ. ಯಾಕಪ್ಪ ಹಿಂಗೆ ಆಡ್ತೀಯ ಅಂತ ಕೇಳಿದ್ರೆ ನನಗೆ ಕೈ ಬಿಟ್ಲು ಭೂಮಿ ತಾಯಿ, ನನ್ನ ತಾಯಿ ಕೈ ಬಿಟ್ಲು ಅಂತ ಹೇಳ್ತಾಯ್ತಿ. ಏನು ಮಾಡೋದು? ನೋಡ್ತಾ ಇರ್ರಿ, ನೆನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.